ಥ್ಯಾಂಕ್ ಯು ಎಲ್ರಿಗೂ ಧನ್ಯವಾದಗಳು. ಕನ್ನಡ ಪ್ರೇಕ್ಷಕರಿಗೆ ಎಲ್ರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಹೇಳೋಕ್ಕೆ ಇಷ್ಟಪಡ್ತಿದ್ದೀನಿ. ಸಿನಿಮಾ ನಾವು ಮಾಡಿದಾಗ ಇದು ಒಂದು 3 ವರ್ಷದ ಪ್ರಯತ್ನ. ನಮ್ಗೆ ಗೊತ್ತಿತ್ತು ಅಂದರೆ ಇಷ್ಟು ಇಷ್ಟಪಡ್ತಾರೆ, ಆ ಎಮೋಷ್ನಲ್ಲು. ಇದು ಫಸ್ಟ್ ಟೈಮ್ ಇಷ್ಟು ಎಮೋಷ್ನಲಾಗಿ ನಾನು ಆ್ಯಕ್ಟ್ ಮಾಡಿರೋದು. ಅಂದರೆ ಒಬ್ಬ ನಟನಾಗಿ ನಾನು ಗುರುತಿಸ್ಕೋಬೇಕು ಅಂತ ಇದ್ದಾಗ ನನಗೇನೋ ಹೊರಗಡೆ ಬರಬೇಕು, ಬರೀ ಫೈಟ್ ಅಲ್ಲ ಅನ್ನೋದು ಎಕ್ಸಾಕ್ಟಾಗಿ ಮಾದೇವ ಸಿಕ್ತು. ಮಾದೇವದಿಂದ ಒಂದಿಷ್ಟು ನಾವೆಲ್ಲ ಅದನ್ನು ಹೋಮ್ವರ್ಕ್ ಮಾಡ್ಕೊಂಡು ಅದನ್ನು ಈ ಹಂತಕ್ಕೆ ತಂದಿದ್ವಿ. ಇವತ್ತು ನಮ್ಮ ಎಲ್ಲ ಅಭಿಮಾನಿ ದೇವರುಗಳು ಅವ್ರ ಮಡಿಲಿಗೆ ಹಾಕ್ಬಿಟ್ಟಿದ್ದೀವಿ. ಇನ್ನು ಅವ್ರು ತೊಗೊಂಡು ಹೋಗ್ತಾರೆ. ಥ್ಯಾಂಕ್ ಯು ಆ್ಯಕ್ಚುಲಿ ನನಗಿನ್ನೂ ಇದು ಇವತ್ತಲ್ಲ, ನಿನ್ನೆ ಒಂದು ರಿವ್ಯೂ ಮಾಲಾಶ್ರೀ ಮ್ಯಾಮ್ ಕೊಡ್ತಾರೆ. ಇದು ಮಾದೇವ ಅನ್ನೋ ಒಂದು ಟೈಟಲ್ ಮಾತ್ರ, ಅಂದರೆ ಮಾದೇವ ಅಂತ ಹೀರೋ ಟೈಟಲ್ ಇದೆ. ಇದು 3 ಜನ ಹೆಣ್ಮಕ್ಳು ಹಿಂದೆ ಒಬ್ಬ ಹೀರೋ ನಿಂತ್ಕೊಂಡು, ಅಂದರೆ ಈಗ ಮಾಲಾಶ್ರೀ ಮ್ಯಾಮ್ ಆಗಲಿ ಅಥವಾ ಶ್ರುತಿ ಮ್ಯಾಮ್ ಆಗಲಿ ಸೋನಾಲ್ ಅವರಾಗಲಿ, ಸೊ 3 ಜನ ಹೆಣ್ಮಕ್ಳದ್ದು ಸಿನಿಮಾ ಇದು. ಆ್ಯಕ್ಚುಲಿ ಅವರ ಕತೆ ಇದು. ಅವರ ಹಿಂದೆ ಮಾದೇವನಾಗಿ ನನ್ನ ಪವರ್ ಇರುತ್ತೆ ಅಷ್ಟೇ ಹೊರತು ಇದು 3 ಹೆಣ್ಮಕ್ಳ ಕತೆ ಇದು. ಸೊ ಅವರು ತುಂಬ ಇಷ್ಟಪಡ್ತಾರೆ ಈ ಸಿನಿಮಾ ಅಂತ, ಅದಕ್ಕೆ ಅಷ್ಟೊಂದು ಎಮೋಷ್ನಲಾಗಿ ಕನೆಕ್ಟ್ ಆಗುತ್ತೆ. ಕಂಪ್ಲೀಟ್ ವೈಫ್ ನಿಮಗೆ ಸಪೋರ್ಟ್ ಮಾಡಿ, ಕಂಪ್ಲೀಟ್ ನಿಮ್ಮ ವೈಫ್ ಸಪೋರ್ಟ್ ಮಾಡಿ ಈ ಪಿಕ್ಚರ್ಗೆ ಯಾವ ರೀತಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀರಾ ಸರ್? ಅಯ್ಯೋ ನನಗೆ ಥ್ಯಾಂಕ್ಸ್ ಎಲ್ಲ ಏನು ಬೇಡ. ಅವ್ರಿಗೆ ಸಕ್ಸಸ್ ಈ ಒಂದು ಸಿನಿಮಾ ಅಷ್ಟಿಷ್ಟು ಕಷ್ಟಪಟ್ಟಿರೋದಕ್ಕೆ ದಯವಿಟ್ಟು ಎಲ್ಲರೂ ಬಂದು ಸಿನಿಮಾ ನೋಡಿ, ಒಳ್ಳೆ ಸಿನಿಮಾ ಬಂದಿದೆ ನೋಡಿ ಅಂತ ಕೇಳ್ಕೊತಾ ಇದ್ದೀನಿ ಅಷ್ಟೇ. ಅದು ನಮ್ಗೆ ಖುಷಿ, ಅದು ಅವ್ರಿಗೂ ಅದೇ ಖುಷಿ. ಸರಿ, ಮುಂದೆ ನಾನು ನೋಡ್ತಾ ಹೋದ್ರೆ ಈ ಒಂದು ರೆಸ್ಪಾನ್ಸ್ ಸಿಗ್ತಾ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ನಿಮ್ಮ ಕರಿಯರಲ್ಲಿ ಇದೊಂದು ನಿಮಗೆ ನಾನು ಸ್ಟಾರ್ಟಿಂಗ್ ಇಂಟರ್ವ್ಯೂಯಿಂದನೇ ಅದನ್ನು ಹೇಳ್ತಿದ್ದೆ. ಯಾಕಂದರೆ ನಾವು ಟೆಕ್ನಿಕಲ್ ತುಂಬ ಕೆಲಸ ಮಾಡಿದ್ವಿ ಇದರಲ್ಲಿ, ಭಾಳ. ಯಾಕಂದರೆ ಲಾಸ್ಟಲ್ಲಿ ಮೊನ್ನೆ ಅಪ್ಲೋಡ್ ಆದಮೇಲೂ ಒನ್ ಮೋರ್ ಥಿಂಗ್ ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. KGF ಆಗಲಿ, ಕಾಂತಾರ ಆಗಲಿ, ಆಮೇಲೆ ಇನ್ನೊಂದು 2 ಸಿನಿಮಾ ಆದಮೇಲೆ ಟಿಫ್ ಔಟ್ಪುಟ್ ತೆಗೆದಿರೋದು ನಮ್ಮ ಸಿನಿಮಾ. ನೀವು ಕ್ಲಾರಿಟಿ ನೋಡಿರ್ಬೋದು. ಯಾಕಂದರೆ ಟಿಫ್ ಔಟ್ಪುಟ್ 12 TB ತೆಗಿಬೇಕು. ರೆಗ್ಯುಲರ್ ಆದರೆ 6 TB, 1 TB, 2 TB ಆಗುತ್ತೆ. ಇದು ನಾವು ಟಿಫಲ್ಲಿ ತೆಗೆದಿರೋದು ಔಟ್ಪುಟ್ಟು. ಯಾಕೆಂದರೆ ಸಿನಿಮಾ ನಮಗೆ ಗೊತ್ತಿತ್ತು ತುಂಬ ಚೆನ್ನಾಗಿ ಅನಿಸುತ್ತೆ ಅಂಥೇಳಿ. 3ನೇ ಸಲ DI ಆಗಿರೋದು ಸಿನಿಮಾ. ಅದಾದಮೇಲೆ ಈ ಟಿಫ್ ಔಟ್ಪುಟ್ಟಲ್ಲಿ ಏನಾಗುತ್ತೆ ಅಂದರೆ ನಿಮ್ಗೆ ಪಿಕ್ಸೆಲ್ ಅಷ್ಟು ಕ್ಲಾರಿಟಿ ಇರುತ್ತೆ. ಅದನ್ನು ಡೌನ್ಗ್ರೇಡ್ ಮಾಡಿ ಇಲ್ಲಿ ಅಪ್ಲೋಡ್ ಮಾಡ್ತೀವಿ ನಾವು. ಇದನ್ನು ರೆಂಡರ್ ಮಾಡಿ 4 ದಿನ ಆಗುತ್ತೆ ತೆಗಿಯೋಕ್ಕೆ, ಮತ್ತು ಅಪ್ಲೋಡ್ ಮಾಡೋಕ್ಕೆ 4 ದಿನ ಆಗುತ್ತೆ. ಸೊ ಇದೆಲ್ಲ ಟೈಮ್ ತೊಗೊಂಡು ನಾವೆಲ್ಲ ಅಷ್ಟೊಂದು ನಂಬಿಕೆ ಇಟ್ಕೊಂಡು ನಮಗೆಲ್ಲ ಪ್ಲಸ್ ನಮ್ಗೆ ಸಪೋರ್ಟ್ ಮಾಡಿದ್ದು ನಮ್ಮ ಪ್ರೊಡ್ಯೂಸರ್, ನಿರ್ಮಾಪಕರು ಕೇಶವ್ ಅವರು. ಸೊ ಅವರ ಸಪೋರ್ಟ್ ಇಲ್ಲದೆ ನಾವು ಇಲ್ಲಿವರೆಗೂ ಬರೋಕ್ಕಾಗ್ತಿರ್ಲಿಲ್ಲ. ಆ್ಯಂಡ್ ನವೀನ್ ರೆಡ್ಡಿ ಅವರು ಆ್ಯಂಡ್ ಕ್ಯಾಮ್ರಾಮನ್ ಆಗಲಿ ಅಥವಾ ನಮ್ಮ ಎಡಿಟರ್ ಆಗಲಿ ಇದಕ್ಕೆ ತುಂಬ ಬಲ ಕೊಟ್ಟಿರೋದು ನಮ್ಮ ಮ್ಯೂಸಿಕ್ ಡೈರೆಕ್ಟರು ಪ್ರತಿಯೊಂದವ್ರಿಗೂ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ ಕೇಳ್ಕೊಳ್ಳೋದು ಒಂದೇ, ನಾನು ಮೊನ್ನೆಯಿಂದನೂ ನೋಡ್ತಿದ್ದೀನಿ ಸಾಕಷ್ಟು ನನಗೆ ಯಾವುದೂ ಸಿನಿಮಾಗಳಿಗೆ ಈ ಥರ ಬರಲಿಲ್ಲ. ಮೊನ್ನೆಯಿಂದನೇ ಪೈರಸಿಗಳು ಸ್ಟಾರ್ಟ್ ಆಗೋಗಿದೆ. ಡೌನ್ಲೋಡ್ ಮಾಡ್ಕೊಳ್ಳಿ, ಈ ಸಿನಿಮಾನ ಡೌನ್ಲೋಡ್ ಮಾಡ್ಕೊಳ್ಳಿ ಅಂತ ದಯವಿಟ್ಟು ನಾನು ಕೇಳ್ಕೊಳ್ಳೋದು ಒಂದೇ. ಕನ್ನಡ ಸಿನಿಮಾಗಳು ಓಡಲ್ಲ ಅಂತೀರ, ಒಂದು ಒಳ್ಳೆ ಸಿನಿಮಾ ಮಾಡಿದಾಗ ಪೈರಸಿಗಳು ದಯವಿಟ್ಟು ಮಾಡಬೇಡಿ. ಯಾಕಂದರೆ ಭಾಳಷ್ಟು ಜನರ ಶ್ರಮ ಇದೆ, ದುಡ್ಡಿದೆ, ಎಲ್ಲ ಇದು. ನಿಮಗೆ ಇಷ್ಟ ಆಗಿಲ್ಲ ಅಂದರೆ ಬಿಟ್ಬಿಡಿ, ಸಿನಿಮಾ ನೋಡಬೇಡಿ. ಆದರೆ ದಯವಿಟ್ಟು ಪೈರಸಿ ಮಾಡಿ ಆ್ಯಂಡ್ ಸಿನಿಮಾ ನೋಡಿ ರಿವ್ಯೂಗಳು ಕೊಡಿ. ಸಿನಿಮಾ ನೋಡದೆ ದಯವಿಟ್ಟು ರಿವ್ಯೂಗಳು ಕೊಡಬೇಡಿ ಅಂತ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ಕೊತೀನಿ. ಆ್ಯಂಡ್ ಎಲ್ಲ ಅಭಿಮಾನಿಗಳ ಹತ್ರ, ಕನ್ನಡ ಪ್ರೇಕ್ಷಕರ ಹತ್ರ ಕೇಳ್ಕೊಳ್ಳೋದು, ನಿಮಗೆ ಕಾಣಿಸಿದ್ರೆ ನೀವು ಎಲ್ಲಾದರೂ ನೋಡಿದ್ರೆ ದಯವಿಟ್ಟು ನಮ್ಮ ಕನ್ನಡ ಸಿನಿಮಾಗಳನ್ನ ಉಳಿಸಿ ತೆಗೆದುಬಿಡಿ, ಇದನ್ನು ಡಿಲೀಟ್ ಮಾಡಿಸಿ. ಇಲ್ಲ ನಮ್ಮ ಯಾರಾದರೂ ಮಾದೇವ ಟೀಮ್ಗೆ ಯಾರಾದರೂ ಕಾಂಟ್ಯಾಕ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ. ಧನ್ಯವಾದಗಳು. ಜೈ ಹೌದು, ಅವರು ಇಲ್ಲಮ್ಮ ಇನ್ನೂ ನೋಡಿಲ್ಲ, ಡೆವಿಲ್ ಶೂಟಿಂಗಲ್ಲಿ ಇದ್ದಾರೆ. ನಾನು ಕಾಂಟ್ಯಾಕ್ಟ್ ಮಾಡಿದ್ದೀನಿ, ಖಂಡಿತ ನೋಡ್ತಾರೆ. ಫಸ್ಟ್ ನಮಗೆ ಇದು ಸಿನಿಮಾ ರಿಲೀಸ್ ಆಗಬೇಕಾಗಿತ್ತು. ಯಾಕಂದರೆ 3 ವರ್ಷದ ಪ್ರಯತ್ನ ಇದು, ತುಂಬ ಹೋರಾಟ ಮಾಡಿ ಇದನ್ನು ರಿಲೀಸ್ ಮಾಡಿದ್ದೀವಿ. ನಿಮ್ಮೆಲ್ರಿಗೂ ಗೊತ್ತಾಗಲ್ಲ ಅನಿಸುತ್ತೆ, ಯಾಕಂದರೆ ಬ್ಯಾಕ್ ಹ್ಯಾಂಡಲ್ಲಿ ತುಂಬ ಕೆಲಸ ಆಗಿತ್ತು. ತುಂಬ ಇದನ್ನು ಹೊರಗಡೆ ತರಬೇಕು ಅಂತೇಳಿ ಇವತ್ತು ತಂದಮೇಲೆ ಒಂದು ನೆಮ್ಮದಿ ಆಯಿತು. ಈಗ ನಾನು ಖಂಡಿತ ತೋರಿಸ್ತೀನಿ, ಸಿನಿಮಾ ತೋರಿಸ್ತೀನಿ. ತುಂಬ ಖುಷಿ ಪಡ್ತಾರೆ, ನನಗೆ ಗೊತ್ತು. ಎಸ್ ಮ್ಯಾಮ್, ಥ್ಯಾಂಕ್ ಯು. ಖಂಡಿತಮ್ಮ ಎಲ್ಲ, ಯಾಕಂದರೆ ನಮ್ಮ ತಂದೆ ತಾಯಿ ಆ ಥರ ನನಗೆ ಹೇಳ್ಕೊಟ್ಟು ಇದು ಮಾಡಿದ್ದಾರೆ, ಬೆಳೆಸಿದ್ದಾರೆ. ಖಂಡಿತ ಆಗುತ್ತಲ್ವ, ಅದು ಲೈಫಲ್ಲಿ ಎಲ್ಲ ನಡಿಬೇಕು. ಒಂದು ಸರಿ ಆದರೆ ಇನ್ನೊಂದು ತಪ್ಪು ಆಗುತ್ತೆ. ನೀವು ಒಳ್ಳೇದು ಮಾಡಿದ್ರೆ ದೇವ್ರು ಒಳ್ಳೇದು ಮಾಡ್ತಾರೆ ಅಂತಾರಲ್ಲ, ಸೊ ತಪ್ಪು ಮಾಡಿದ್ರೆ ತಪ್ಪು ಇರೋ ಒಂದು ನಿಮಿಷ, ಇದಕ್ಕೆ ನೀವು ಕ್ವಶನ್ ಬೇರೆ ಚೇಂಜ್ ಮಾಡಬಾರ್ದು, ಹೇಳಿದ್ದೀನಿ. ಯಾಕಂದರೆ ತುಂಬ ಜನ ಇಲ್ಲೇ ಇದ್ದಾರೆ, ನೀವು ಆನ್ಸರ್ ಕೇಳಿಬಿಟ್ರಿ ಅಲ್ವಾ.
ಇದಕ್ಕೆ ನೀವು ಕ್ವಶನ್ ಬೇರೆ ಥರದ್ದು ಆ್ಯಡ್ ಮಾಡಬಾರ್ದು. ಆಮೇಲೆ ಅವ್ರಿಗೆ ಹಿಂಗಂದ್ರು ಇವ್ರಿಗೆ ಹಂಗಂದ್ರು ಅಂತ ನನಗೆ ಗೊತ್ತು. ಆಲ್ರೆಡಿ ತುಂಬ ಜನ ಲೈವ್ ಹೋಗ್ತಿದೆ. ಸೊ ಅದಕ್ಕೆ ನಾನು ಹೇಳ್ತಿದ್ದೀನಿ, ನೀವು ಆನ್ಸರ್ಗಳು ಕೇಳ್ತಿದ್ದೀರಾ ಗೊತ್ತು ನನಗೆ, ಇದಕ್ಕೆ ಕ್ವಶನ್ ಏನು ಹಾಕ್ತೀರಾ ಅಂತ ಗೊತ್ತು ನನಗೆ, ಅದಕ್ಕೆ ಹೇಳ್ತೀನಿ. ದಯವಿಟ್ಟು ಯಾರ ಬಗ್ಗೆನೂ ಹೇಳ್ತಿಲ್ಲ, ಅಂದರೆ ನೀವು ಕೇಳಿದ ಕ್ವಶನ್ಗೆ ಆನ್ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಜೈ ಮಹಾದೇವ.